ರಾಯಲ್ ಎನ್ಫೀಲ್ಡ್ ಅಲ್ಲಿ ತುಂಬಾ ಫಾಸ್ಟ್ ಆಗಿರುವಂತ ಬೈಕ್ಗಳು ಬರ್ತಿಲ್ಲ ಅಂತ ತುಂಬಾ ಜನರಿಗೆ ಕಂಪ್ಲೇಂಟ್ ಇತ್ತು. ಅಂಡ್ ಇವಾಗ ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಂತ ಒಂದು ಬೈಕ್ ಯಾವ್ದಂದ್ರೆ ಬುಲೆಟ್ 350. ತುಂಬಾ ಜನರು ಅದನ್ನ ಓಡಿಸ್ತಾ ಇದ್ರು, ತಗೊಂಡು ಕಸ್ಟಮೈಸ್ ಮಾಡ್ತಾ ಇದ್ರು. ಅಂಡ್ ಅದಾದ್ಮೇಲೆ 650cc ಆ ಒಂದು ಸೆಗ್ಮೆಂಟ್ ಬಂದ್ಮೇಲೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ತುಂಬಾ ಫಾಸ್ಟ್ ಆಗಿರುವಂತ ಬೈಕ್ಗಳೆಲ್ಲ ಬೈಕ್ ಸ್ಟಾರ್ಟ್ ಮಾಡೋದು. ಇಂಟರ್ಸೆಪ್ಟರ್ 650 ಆಗಿರ್ಬೋದು, GT 650 ಆಗಿರ್ಬೋದು, ಇವೆಲ್ಲ ಸ್ಟಾರ್ಟ್ ಅಲ್ಲಿ ಬಂದಂತಹ ಟ್ವಿನ್ ಸಿಲಿಂಡರ್ ನ ಒಂದು ಮೋಟರ್ ಸೈಕಲ್ ಅಂತ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಅಲ್ಲಿ. ಸೊ ಆ ಬೈಕ್ಗಳು ಬಂದಾಗ ಫಾಸ್ಟ್ ಇಲ್ಲ ಅಂತ ಹೇಳಿದವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡಿದ್ರು. ಅಂಡ್ ಆ ಒಂದು ಸಾಲಿಗೆ ಮತ್ತೊಂದು ಬೈಕ್ಸ್ ಇರ್ತಾ ಇದೆ, ಬೇರೆ ಯಾವ್ದು ಅಲ್ಲ, ಬುಲೆಟ್ ನ 650. ನೀವು ನೋಡ್ತಾ ಇದ್ರಲ್ಲ, ಇದೀಗ ಜಸ್ಟ್ ನಮ್ಮ ಇಂಡಿಯಾದಲ್ಲಿ ಅನ್ವಿಲ್ ಆಗಿದೆ. ಅಂಡ್ ಇವತ್ತು ನಮ್ಮ ಕೈಯಲ್ಲಿ ಈ ಒಂದು ಮೋಟರ್ ಸೈಕಲ್ ಇದೆ. ನಾವ್ ಇದನ್ನ ಓಡ್ಸ್ ನೋಡ್ತಾ ಇಲ್ಲ, ಬಟ್ ನಮ್ಮ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತೋ ಅದನ್ನೆಲ್ಲಾನು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಡಿಸೈನ್ ವೈಸ್ ನೋಡೋದಾದ್ರೆ ನಮಗೆ ಸೇಮ್ ಅನ್ಸುತ್ತೆ, ಹಳೆಯ ಒಂದು ಕ್ಲಾಸಿಕ್ ನೋಡ್ದಂಗೆ ಅನ್ಸುತ್ತೆ. ಬಟ್ ಪ್ಲಾಟ್ಫಾರ್ಮ್ ಬೇರೆ ಇದೆ. ಇದು ನಮಗೆ 650 ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರುವಂತದ್ದು. ಸೊ ಹಾಗಾಗಿ ಇದರ ಸೈಜ್ ಕೂಡ ಬೇರೆ ಇದೆ, ಪವರ್ ಕೂಡ ಬೇರೆ ಇದೆ. ನೀವು ಇಲ್ಲಿ ನೋಡ್ಬೋದು ಹೇಗಿದೆ ಅಂತ. ನಾವು ಆಕ್ಚುಲಿ ಒಂದ್ ಸ್ವಲ್ಪ ದಿನಗಳ ಹಿಂದೆ ರಾಯಲ್ ಎನ್ಫೀಲ್ಡ್ ನ ಕ್ಲಾಸಿಕ್ 650 ನ ರಿವ್ಯೂ ಮಾಡಿದ್ವಿ. ಅಂಡ್ ಆ ಟೈಮಲ್ಲೇ ಹೇಳಿದ್ರು ಇದು ಬರುತ್ತೆ ಅಂತ. ಸೊ ಅದು ಆಕ್ಚುಲಿ ತುಂಬಾ ದೊಡ್ಡದಾಗಿರುವಂತಹ, ತುಂಬಾ ಕಮಾಂಡಿಂಗ್ ಸ್ಟಾನ್ಸ್ ಇರುವಂತ ಒಂದು ಬೈಕ್ ಆಗಿತ್ತು ಕ್ಲಾಸಿಕ್ 650 ಅನ್ನೋವಂಥದ್ದು. ಅಂಡ್ ಇದೀಗ ಅದಕ್ಕೂ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಕ್ಲಾಸಿಕ್ ಇಷ್ಟ ಇಲ್ವೋ, ಬುಲೆಟ್ ಇಷ್ಟ ಇತ್ತು, ಸೊ ಅವರಿಗೆ ಇದೊಂದು ಬೈಕ್ ತುಂಬಾ ಇಷ್ಟ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ. ಸೊ ಮೊದಲಿಗೆ ನೋಡೋದಾದ್ರೆ 650cc ಬರ್ತಿದ್ದಂತಹ ಎಲ್ಲ ಚೇಂಜಸ್ ನ ಕೂಡ ಮಾಡಿದ್ದಾರೆ. ನಾವು ಮೊದಲು ನೋಡೋದಾದ್ರೆ ಈ ಒಂದು ಹೆಡ್ ಲ್ಯಾಂಪ್ ಅಂತ ಹೇಳ್ಬೋದು, LED ಹೆಡ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಫ್ರಂಟ್ ಅಲ್ಲಿ ನೋಡುವಾಗ ದೊಡ್ಡದಾಗಿರೋ ಟೈರ್ ಬರ್ತಾ ಇದೆ. ಹಿಂದ್ಗಡೆ ಕೂಡ 140 ಸೆಕ್ಷನ್ ನ ಟೈರ್ ನಮಗೆ ಇವಾಗ ಬರ್ತಾ ಇದೆ. ಸೊ ರಿಯರ್ ಅಲ್ಲಿ 140 ಸೆಕ್ಷನ್ ನ 18 ಇಂಚಿನ ಟೈರ್, ಫ್ರಂಟ್ ಅಲ್ಲಿ ನಮಗೆ 19 ಇಂಚಿನ ಟೈರ್ ಬರ್ತಾ ಇದೆ. ಅಂಡ್ ಸ್ಪೋಕ್ ವೀಲ್ಸ್ ನಮಗೆ ಇದ್ರಲ್ಲಿ ಬರುತ್ತೆ. ಆ ಕ್ಲಾಸಿಕ್ ಲುಕ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಸ್ಪೋಕ್ ವೀಲ್ಸ್ ನಮಗೆ ಇದ್ರಲ್ಲಿ ಕೂಡ ಬರ್ತಾ ಇದೆ. ಅಂಡ್ ನಮಗೆ ಫ್ರಂಟ್ USD ಅಲ್ಲಿ ಸಿಗ್ತಾ ಇಲ್ಲ, ನಾರ್ಮಲ್ ಆಗಿರುವಂತ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಅಂಡ್ ಇದಿಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂಥದ್ದು. ಸೊ ಸೈಡಿಗೆ ಬಂದಾಗ ನೀವು ನೋಡ್ಬೋದು ಆ ಒಂದು ಎಕ್ಸ್ಪೋಸ್ ಆಗಿರುವಂತ ಚೇಸಿಸ್ ಎಲ್ಲ ಏನಿದೆ, ಆ ಒಂದು ಏನ್ ಸ್ಕೆಲಿಟನ್ ಅಂತ ಹೇಳ್ಬೋದು ಬೇಕಾದ್ರೆ, ಆ ಫ್ರೇಮ್ಸ್ ಎಲ್ಲ ಏನಿದೆ ಅದಿಲ್ಲಿ ನಮ್ಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡ್ತಿರಲ್ಲ, ಇದು ಆಕ್ಚುಲಿ ನಮಗೆ ಕ್ಲಾಸಿಕ್ 650 ಕೂಡ ನಾವು ನೋಡಿದ್ವಿ. ಅಂಡ್ ಅದೇ ರೀತಿಯಾದಂತ ಒಂದು ಟ್ಯಾಂಕ್ ನ ಕೂಡ ಇಟ್ಟಿದ್ದಾರೆ. ಸೀಟ್ ನಮಗೆ ಟೂರಿಂಗ್ ಸೀಟ್ ನ ಇಟ್ಟಿದ್ದಾರೆ. ಯೂಶಲ್ ನಮಗೆ ಎಲ್ಲ ಬುಲೆಟ್ ಅಲ್ಲಿ ಬಂದಿದ್ದಂತಹ ಒಂದು ಸೀಟ್ ಅಂತ ಹೇಳ್ಬೋದು. ಸೊ ನಮಗೆ 350 ಸ್ವಲ್ಪ ಸಣ್ಣಕ್ಕೆ ಬರುತ್ತೆ, ಇದ್ರಲ್ಲಿ ನಮಗೆ ಸ್ವಲ್ಪ ದೊಡ್ಡಕ್ಕೆ ಬರುತ್ತೆ. ಅದು ಇದರ ಮತ್ತೊಂದು ವಿಷಯ. ಇದು ಆಕ್ಚುಲಿ ಫುಲ್ಲಿ ಆಕ್ಸೆಸರೈಸ್ ಆಗಿರುವಂತಹ ಒಂದು ಬೈಕ್ ಅಂತ ಹೇಳ್ಬೋದು. ಇದರ ನೇಕೆಡ್ ಆಗಿರುವಂತಹ ವರ್ಷನ್ ಬೇಕಾದ್ರೆ ನಮಗೆ ಪಕ್ಕದಲ್ಲಿ ಇದೆ. ಅಂಡ್ ಇಲ್ಲಿ ನಾವು ನೋಡ್ಬೋದು ಇವ್ರು ಇದಕ್ಕೆ ಫಾಗ್ ಲ್ಯಾಂಪ್ ನಲ್ಲಿ ಇಟ್ಟಿದ್ದಾರೆ, ಈ ಲ್ಯಾಂಪ್ ನ ಇಟ್ಟಿದ್ದಾರೆ. ಸೊ ಈ ಒಂದು ಫ್ರೇಮ್ ಆಗಿರ್ಬೋದು, ಇದನ್ನ ಕೂಡ ಇವರು ಆಕ್ಸೆಸೈಸ್ ಆಗಿಟ್ಟಿರೋದು. ಇಲ್ಲಾಂದ್ರೆ ನಮಗೆ ಕ್ರೋಮ್ ಕಲರ್ ನ ಒಂದು ಫ್ರೇಮ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಅಂಡ್ ಅದು ಬಿಟ್ಟು ರೈಡಿಂಗ್ ನ ಸ್ಟ್ಯಾನ್ಸ್ ಎಲ್ಲ ನೋಡೋದಾದ್ರೆ ನಮಗೆ ತುಂಬಾ ಅಗಲವಾಗಿರುವಂತಹ ಕಮಾಂಡಿಂಗ್ ಆಗಿತ್ತು ಅಂತ ಸಿಗುತ್ತೆ. ಇದ್ರಲ್ಲಿ ನಮಗೆ ಮೇನ್ ಆಗಿ ಹೇಳ್ಬೇಕಂತ ವಿಷಯ ಏನು ಅಂದ್ರೆ ಈ ಒಂದು ಎಂಜಿನ್ ಅಂತ ಹೇಳ್ಬೋದು. ಇದ್ರಲ್ಲಿ ನಮಗೆ 648cc ಪ್ಯಾರಲಲ್ ಟ್ವಿನ್ ಇಂಜಿನ್ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಪವರ್ ಬಗ್ಗೆ ಹೇಳ್ಬೇಕಾದ್ರೆ 46 PS ಪವರ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಒಂದು ಕ್ಲಾಸಿಕ್ 650 ಏನಿದೆ ಆ ಒಂದು ಪವರ್ ಅಂತಾನೆ ಹೇಳ್ಬೋದು. ಅಂಡ್ ಇದರ ಪವರ್ ಅಲ್ಲಿ ನಮ್ಗೆ ಗೊತ್ತಿದೆ, ನಾವು ಇದನ್ನ ಓಡಿಸಿದ್ವಿ. ಈ ಒಂದು ಬೈಕ್ ಪರ್ಟಿಕ್ಯುಲರ್ ಆಗಿ ನಾವು ಓಡಿಸಿಲ್ಲ, ಬಟ್ ನಮಗೆ ಕ್ಲಾಸಿಕ್ 650 ಆಗಿರ್ಬೋದು, ಇಂಟರ್ಸೆಪ್ಟರ್ ಆಗಿರ್ಬೋದು ಎಲ್ಲಾನು ಕೂಡ ಓಡಿಸಿದೀವಿ. ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ರಾಯಲ್ ಎನ್ಫೀಲ್ಡ್ ನ ಒಂದು ಇಂಜಿನ್ ಅಂತ ಕೂಡ ಬೇಕಾದ್ರೆ ಹೇಳ್ಬೋದು. ಅಂಡ್ ಯೂಶುವಲ್ ನಿಮಗೆ ಗೊತ್ತೇ ಇದೆ, ಬುಲೆಟ್ ಅಂದ್ರೆ ನಮಗೆ ಇದರಲ್ಲಿ ತುಂಬಾ ಕ್ರೋಮ್ ಎಲಿಮೆಂಟ್ಸ್ ಎಲ್ಲ ಸಿಗುತ್ತೆ. ನಾವಿಲ್ಲಿ ನೋಡ್ಬೋದು, ಇಲ್ಲಾಗಿರ್ಬೋದು ಎಲ್ಲಾನು ಕೂಡ ನಮಗೆ ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು. ಅಂಡ್ ಇಲ್ಲಿ ನಮಗೆ ಆ ಒಂದು ಕ್ಲಾಸಿಕ್ ನ ಹಳೆಯದಾದಂತಹ ಒಂದು ಡಿಸೈನ್ ಅಲ್ಲಿ ಏನಿದೆ ಅದನ್ನ ಅದೇ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಇಲ್ಲಿ ನಮ್ಗೊಂದು ಬ್ಯಾಕ್ ರೆಸ್ಟ್ ಸಿಗುತ್ತೆ, ಇದು ನಮಗೆ ಆಕ್ಚುಲಿ ಆಕ್ಸೆಸರೈಸ್ ಆಗಿ ಬರುವಂಥದ್ದು. ಸೊ ಇದರಲ್ಲಿ ಹೇಳ್ಬೇಕಂತ ಮತ್ತೊಂದು ವಿಷಯ ಏನು ಅಂದ್ರೆ, ನಮಗೆ ಯೂಶುವಲಿ 650cc ರಾಯಲ್ ಎನ್ಫೀಲ್ಡ್ ನ ಬೈಕ್ಗಳಲ್ಲಿ ಟ್ವಿನ್ ಎಕ್ಸಾಸ್ಟ್ ಸಿಗುತ್ತೆ. ನಾವು ಕ್ಲಾಸಿಕಲ್ ನೋಡಿದ್ವಿ, ಇಂಟರ್ಸೆಪ್ಟರ್ ನೋಡಿದ್ವಿ, GT ನೋಡಿದ್ವಿ, ಶಾರ್ಟ್ ಗನ್ ಅಲ್ಲಿ ನೋಡಿದ್ವಿ, ಎಲ್ಲದರಲ್ಲೂ ಕೂಡ ನಾವು ನೋಡಿದ್ವಿ. ಅಂಡ್ ಆ ಒಂದು ಎಕ್ಸಾಸ್ಟ್ ನಮಗೆ ಇದರಲ್ಲೂ ಕೂಡ ಬರ್ತಾ ಇದೆ. ನೀವು ನೋಡ್ಬೋದು ಫುಲ್ ಕ್ರೋಮ್ ಕಲರ್ ಅಲ್ಲಿ ಆ ಒಂದು ಎಕ್ಸಾಸ್ಟ್ ನೋಡಿದೆ ಅಂತ ಹೇಳ್ಬೋದು. ಇದನ್ನ ತಗೊಂಡಾದ್ಮೇಲೆ ಮಾಡಿಫೈ ಮಾಡೋರು ಅದನ್ನ ಬ್ಲಾಕ್ ಮಾಡ್ತಾರೆ, ಮ್ಯಾಟ್ ಬ್ಲಾಕ್ ಎಲ್ಲ ಮಾಡ್ತಾರೆ, ಅದು ಬೇರೆ ವಿಷಯ, ಅವ್ರಿಗೆ ಸಂಬಂಧಪಟ್ಟದ್ದು. ಆ ಒಂದು ಎಕ್ಸಾಸ್ಟ್ ನಮಗೆ ಇದರಲ್ಲೂ ಕೂಡ ನೋಡ್ಬೋದು. ರಿಯರ್ ಅಲ್ಲಿ ನಮಗೆ ಹಳೆಯ ಒಂದು ಕ್ಲಾಸಿಕ್ 350 ಏನಿದೆ ಆ ಒಂದು ಡಿಸೈನ್ ನೇ ಕಂಟಿನ್ಯೂ ಮಾಡಿದ್ದಾರೆ, ಬಟ್ ಸ್ವಲ್ಪ ದೊಡ್ಡಗಿದೆ. ಸೊ ಯೂಶುವಲಿ ಏನು ಅಂದ್ರೆ ನಮಗೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಹಳೆಯ ಒಂದು ಕ್ಲಾಸಿಕ್ 350 ಏನಿದೆ ಆ ಒಂದು ಜೀನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ನಮಗೆ ಡಿಸೈನ್ ಆಗಿರ್ಬೋದು ಎಲ್ಲಾನು ಕೂಡ, ಬಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸ್ಪೆಕ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಇದರಲ್ಲಿ ಚೇಂಜ್ ಆಗಿದೆ. ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಆಲ್ಮೋಸ್ಟ್ 3.61 lakhs ಇಂದ ನಮಗೆ 3.75 lakhs ತನಕ ಇದರ ಪ್ರೈಸ್ ಬರುತ್ತೆ ಎಕ್ಸ್ ಶೋರೂಮ್ ಅಲ್ಲಿ. ಸೊ 3.5 ಲಕ್ಷದಿಂದ 3,70,000 75,000 ಅಂತ ಹೇಳ್ಬೋದು. ಅಂಡ್ ಅದು ದೊಡ್ಡದಾಗಿರುವಂತ ಪ್ರೈಸ್. ಸೊ ನನ್ನ ಒಂದು ಅನಿಸಿಕೆ ಏನು ಅಂದ್ರೆ, ನೀವೇನಾದ್ರೂ ಆ ಒಂದು ಪ್ರೈಸ್ಗೆ ಈ ಒಂದು ಬೈಕ್ ನ ತಗೊಳ್ಳೋದಕ್ಕೆ ಅದು ವರ್ತಾ ಅಂತ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬೇಕು. ಇದಿಷ್ಟು ಈ ಒಂದು ಬೈಕ್ ಬಗ್ಗೆ. ಆದಷ್ಟು ಬೇಗ ಇದನ್ನ ನಾವು ರೈಡ್ ಮಾಡಿ ಇದರ ಒಂದು ಫುಲ್ ರಿವ್ಯೂ ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಸೊ ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮೊಹಂದಾಸ್, ಸೈನಿಂಗ್ ಆಫ್.